ಬೈ ಆಲ್ ಮೀನ್ಸ್ ಚಂದನ್, ನೀನೇನೇ ಕೆಲಸ ಹೇಳಿದ್ರು ನಾನು ಮಾಡೋಕೆ ರೆಡಿ. ನಾನೇ ಇದ್ದು ಕೆಲಸ ಹೇಳಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ನನಗೂ ತುಂಬ ಇಂಪಾರ್ಟೆಂಟ್ ಕೆಲಸಗಳಿದೆ. ಕುಮ್ದತ್ತೆ ಏನು ಹೇಳ್ತಾರೋ ಅದನ್ನು ಕೇಳಿದ್ರೆ ಸಾಕು. ಆಫೀಸಿಗೆ ಬರ್ತೀಯಾ? ಬಾ ಮಗನೇ ಬಾ, ನಿನಗೆ ಕಾದಿದೆ. ಈ ಕುಮುದ ಅಂದ್ರೆ ಯಾರು ಅಂತ ನಿನಗೆ ತೋರಿಸ್ತೇನೆ. ಇವಳು ಹೇಳ್ದಂಗೆ ನಾನು ಕೇಳೋದ? ನಾನು ಹೇಳ್ದಂಗೆ ಇವಳು ಕುಣಿಬೇಕು, ಹಾಗೆ ಮಾಡ್ತೀನಿ. ರಂಜಿತ್ ಅಂದ್ರೆ ರಣರಂಗದಲ್ಲಿ ಸೋಲನ್ನೇ ಕಾಣ್ದವನು ಅಂತ ಅರ್ಥ. ಯಾಕಿಬ್ರು ಸುಮ್ಮನಾಗ್ಬಿಟ್ರೆ? I'll do it, ಚಂದು. ವಿ ವಿಲ್ ಡೂ ಇಟ್ ಚಂದನ್. ನೀನೇನಾದ್ರೂ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದೆಯಾ ಚಂದನ್? ಇಲ್ಲಪ್ಪ, ಎಲ್ಲೂ ಹೋಗ್ತಾ ಇಲ್ಲ. ನನ್ನ ಕೆಲಸ ಇರೋದು ಬೆಂಗಳೂರಲ್ಲೇ. ನಿನ್ಗೇನಾದ್ರೂ ನನ್ನ ಸಹಾಯ ಬೇಕಿದ್ರೆ? ಏನು ಬೇಡ, ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ. ನೀವು ಕುಮ್ದತ್ತೆಗೆ ಅಸಿಸ್ಟ್ ಮಾಡಿದ್ರೆ ಸಾಕು. ನೀನು ಹೇಗೆ ಹೇಳಿದ್ರೆ ಹಾಗೆ. ಸರಿ, ಹಾಗಿದ್ರೆ ಕುಮ್ದತ್ತೆ ಹೊರಡ್ತೀನಿ. ಓಕೆ. ಲಕ್ಷ್ಮಿ ಬೆಂಗಳೂರಲ್ಲೇ ಇದ್ದಾಳೆ ಅಂತ ನನಗೆ ಗೊತ್ತು. ಹೇಗಾದರೂ ಸರಿ ಲಕ್ಷ್ಮಿ ನನಗೆ ಸಿಗೋ ಹಾಗೆ ಮಾಡೋದು ನಿನ್ನ ಜವಾಬ್ದಾರಿ. ನಾನು ಇವತ್ತವರೆಗೂ ನಿನ್ನ ಹತ್ರ ಏನನ್ನು ಕೇಳಿಲ್ಲ. ಪ್ಲೀಸ್ ಲಕ್ಷ್ಮಿ ನನಗೆ ಸಿಗೋ ಹಾಗೆ ಮಾಡು. ಅಮ್ಮ ವಸಿ, ಇಲ್ಲಿ ನೋಡು. ಇವರೇ ತಾನೇ ನಮ್ಮ ಲಚ್ಚಿನ ಲಗ್ನ ಆಗಿದ್ದು. ಇವರೇ ತಾನೇ ನಮ್ಮ ಬಾವ. ಬಾವನ್ ಫೋಟ ಪೇಪರ್ನಾಗ ಬಂದದೆ. ತಾತಮ್ಮ, ಲಚ್ಚು ನಡಿಕೊಂಡು ಬೆಂಗಳೂರಿಗೆ ಹೋಯ್ದ್ನಲ್ಲ, ಅವತ್ತೆಯ ನನ್ನ ಪುಣ್ಯಕ್ಕೆ ಬಾವನ್ ಫೋಟ ಪೇಪರ್ನಾಗ ಬಂದಿತ್ತು. ಅದ್ರ ಕೆಳಗಡೆನೆಯ ಅಡ್ರೆಸ್ ಇತ್ತು. ಅದನ್ನ ಹುಡಿಕೊಂಡು ಹೋಯ್ದಕೆಯ ಬಾವ ಸಿಕ್ಕಿದ್ರು. ಲಚ್ಚಿ ಹೆಂಗವಳೆ? ಫೋನ್ ಮಾಡಬಾರ್ದಾಗಿತ್ತಂತ. ಅವಳು ಗೊತ್ತಿಲ್ವಾ ನಾವು ಇಲ್ಲೆಲ್ಲ ಕಾಯ್ಕೊಂಡಿರ್ತೀವಂತ? ಒಂದು ಕಿತ ಬಂದೋಗ್ಬಾರ್ದಾಗಿತ್ತಂತ. ತಾತಮ್ಮ, ಹೇಳೋದು ನಾ ವಸಿ ಪೂರ್ತಿ ಕೇಳು. ಲಚ್ಚಿನ ನಾನು ನೋಡ್ನಿಲ್ಲ. ಲಚ್ಚಿ ಎಲ್ಲವಳೆ ಅಂತ ಬಾವಂಗೂ ಗೊತ್ತಿಲ್ವಂತೆ. ಹಂಗಂದ್ರೆ ಏನ್ಲ ಅರ್ಥ? ಆ ಹುಡುಗನ ಹೇಳ್ದಂಗೆ ಲಚ್ಚಿನ ಅರ್ಧ ದಾರಿಲ್ಲ ಬಿಟ್ಬಿಟ್ಟಂತ. ಚೇಚೆ, ಹಂಗೆ ಯಾಕೆ ಹೇಳ್ತೀಯ ತಾತಮ್ಮ? ಅವ ಲಚ್ಚಿನ ಕರ್ಕೊಂಡು ಬೆಂಗಳೂರಿಗೆ ಹೋಯ್ತಿದ್ರಂತೆ. ರೋಡ್ನಾಗೆ ಯಾವುದೋ ಹೋಟ್ಲು ತಾವ ಊಟಕ್ಕೆ ನಿಲ್ಲಿಸಿದಾಗ ಲಚ್ಚಿ ಬಾವಂಗೂ ಹೇಳ್ದಂಗೆ ಹೊಂಟೋಗವಳೆ. ಪಾಪ ಬಾವ ಬೆಂಗಳೂರು ಪೂರ್ತಿ ಹುಡುಕ್ತಾವ್ರೆ.
ಹೇಳೋದು ಒಂದು ಅರ್ಥ ಆಗ್ತಾ ಇಲ್ಲ ಕಣ್ಲ. ಲಚ್ಚಿ ಎಲ್ಲೋದ್ಲಂತೆ, ಯಾಕೋದ್ಲಂತೆ? ಅದೇ ಬಾವಂಗೂ ಗೊತ್ತಿಲ್ಲ. ಮಾ ವಾ ಸ್ಯಾನೆ ದೊಡ್ಡ ಮನ್ಸ, ಒಳ್ಳೆ ಮನ್ಸ. ಅವ್ರ ಅವತ್ತು ಲಚ್ಚಿನ ಲಗ್ನ ಆಗದೆ ಇದ್ದಿದ್ರೆ ಲಚ್ಚಿನ ನಮ್ಮ ಮಾವ ಲಗ್ನ ಆಗ್ತಿದ್ದ. ನಮ್ಮ ಮಟ್ಟಿಲೆ ಲಚ್ಚಿ ಇರ್ಬೇಕಾಯಿತ್ತು. ನಾವೇ ಅಲ್ವಾ ಏನಾದರೂ ಆಗಲಿ ಹೆಂಗಾದ್ರೂ ಆಗಲಿ ಲಚ್ಚಿನ ಲಗ್ನ ಆಗಿಲಿಂದ ಕರ್ಕೊಂಡು ಹೊಂಟೋಗಿ ಅಂತ ಹೇಳಿದ್ದು. ಇದ್ರಲ್ಲಿ ಬಾವನ್ ತಪ್ಪೇನದೆ? ನಾನು ನೀನು ಏನ್ಲ ಮಾಡೋದು? ಲಚ್ಚಿನ ಎಲ್ಲಿ ಅಂತ ಹುಡ್ಕೋದು? ಪೊಲೀಸ್ ಕೇಳೋದೇ ಸರಿ ಕಣ್ಲ, ಅವರೇ ಎಲ್ಲರ ಹುಡುಕೊಡ್ತಾರೆ ಕಣ್ಲ. ಬೇಡ ಬೇಡ, ಪೊಲೀಸ್ನವ್ರಿಗೆ ಹೇಳಿದ್ರೆ ಬಾವನ್ ಹಿಡಿದು ಒಳಿಕಾಕ್ತಾರೆ. ಪಾಪ ಮಾಡ್ದಿರೋ ತಪ್ಪಿಗೆ ಅವ್ರಿಗೆ ಯಾಕೆ ಶಿಕ್ಷೆ ಕೊಡಬೇಕು? ಅಮ್ಮ ಬಾವ ನಂಗೆ ಹೇಳವ್ರೆ, ಮಾತು ಕೊಟ್ಟವ್ರೆ, ನಂಜುಂಡಿ ಒಂದು ತಿಂಗಳು ಟೈಮ್ ಕೊಡು, ಲಚ್ಚಿ ಎಲ್ಲೇ ಇದ್ರು ಹುಡುಕ್ಸಿ ನಿಮ್ಮ ಕಣ್ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳವ್ರೆ. ಅಷ್ಟೇ ಅಲ್ಲ, ನಾನು ತಾತಮ್ಮಂಗೆ ಮಾತು ಕೊಟ್ಟಿವ್ನಿ, ಲಚ್ಚಿ ಎಲ್ಲೇ ಇದ್ರು ಹುಡುಕ್ಸ್ತೀನಿ ಅಂತ ಹೇಳವ್ರೆ. ಆ ಮಾತು ಉಳಿಸ್ಕೊಂತೀನಿ ಅಂತನೂ ಕೂಡ ಹೇಳವ್ರೆ. ಈಗ ಎಲ್ಲ ಮಾಡೋದು? ಅಮ್ಮ ನನ್ನ ತಂಗಿ ಲಚ್ಚಿ ಸ್ಯಾನೆ ಅದೃಷ್ಟವಂತೆ. ಅವಳಿಗೇನು ಆಗಿರಕ್ಕಿಲ್ಲ, ಸಂದಾಕಿರ್ತಾಳೆ. ಅವಳು ಎಲ್ಲೇ ಇರಲಿ ಹೆಂಗೆ ಇರಲಿ ಸಂದಾಕಿರ್ಲಿ ಅಂತ ಅದು ಯಾವ್ರನ್ನ ಕೇಳ್ಕೊಳ್ಳೋಣ. ಇದೊಂದೇ ನಮ್ಗೆ ಉಳ್ದಿರೋ ದಾರಿ. ಸನಿ 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 ಗಗರಿ ಸ ನಿ ಸದ ನಿ ಸ ಸರಿ ಸನಿ ಸರಿ ಗಗರಿ. ಏನ್ ಮಾಡ್ತಾ ಇದೀಯಾ? ಅವ್ವ, ಅಡ್ಗೆ ಎಲ್ಲ ಮುಗ್ದದೆ, ಪಾತ್ರೆನೂ ತೊಳೆದಿದ್ದೀನಿ. ಪಲ್ಯ ಒಂದು ಮಾಡಿಬಿಟ್ರೆ ಎಲ್ಲ ಮುಗ್ದೋಗುತ್ತೆ. ಸರಿ, ಪಲ್ಯ ಮಾಡಿ ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡು. ಸರಿ ಅವ್ವ. ಚಿಕ್ಕಪ್ಪ, ಏನವಗಿರಿ? ಚಿಕ್ಕಪ್ಪ, ಲಚ್ಚಕ್ಕ ನೋಡ್ದೆ ಇದ್ರೆ ತಾತಮ್ಮ ಸತ್ತೋಗ್ಬಿಡುತ್ತೆ. ನಂಗೆಲ್ಲ ಮಾತಾಡ್ಬಾರ್ದು ಕಣವ. ಇದು ಬೋರೇಗೌಡ್ರ ಹಟ್ಟಿಯಾ? ಹೌದು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಬೋರೇಗೌಡ್ರ ಮನೆ ಇದು. ನಾನೇ ಬೋರೇಗೌಡ ಮಾತಾಡ್ತಾ ಇರೋದು. ಅಯ್ಯೋ, ಮಾವಯ್ಯ ಫೋನ್ ತಗೊಂಡವನೆ. ನೀವ್ಯಾರು? ಯಾರು ಮಾತಾಡಿ? ಹಲೋ, ನನ್ನ ಹೆಸರು ಕೇಳ್ಬಿಟ್ಟು ಮಾತಾಡ್ತಿಲ್ವಲ್ಲ, ಯಾರು ಮಾತಾಡಿ? ಹಲೋ, ಅಲ್ಲ ಇದ್ ಕಡೆಯಿಂದ ನಾನು ಒಯ್ಕತ್ತಾ ಇರೋದು, ಹತ್ ಕಡೆ ನಿಮಗೆ ಕೇಳಿಸ್ತಾ ಇದೀಯಾ? ಮಾತಾಡಿಪ್ಪ. ನನ್ನ ಹೆಸರು ಕೇಳ್ಬಿಟ್ಟು ಮಾತಾಡ್ತಿಲ್ವಲ್ಲ, ಯಾರಿರ್ಬೈದು? ಅಲ್ಲ, ಅದ್ ಯಾರೋ ಫೋನ್ ಮಾಡಿ ಬೋರೇಗೌಡ್ರ ಮನೆನ ಇದೆ ಅಂತ ಕೇಳ್ಬಿಟ್ಟು ಆಮ್ಯಾಗ ನಂತ ಮಾತಾಡ್ನಿಲ್ವಲ್ಲ, ಯಾಕೆ?
ಇದೇನ್ ಮಾವಯ್ಯ ನಿಂತ್ಕೊಂಡು ಒಬ್ಬೊಬ್ಬನೇ ಮಾತಾಡ್ತಿದೀಯಾ? ಬಸವ, ಅದ್ಯಾರೋ ಹುಡುಗಿನೋ ಯಮ್ಮನೋ ಫೋನ್ ಮಾಡಿ ಬೋರೇಗೌಡ್ರ ಮನೆನಾ ಇದು ಅಂತ ಕೇಳ್ದು. ಹ್ಞೂ ಅಂದೆ, ಅತ್ಯಪ್ಪ. ಆಮೇಲೆ ನಂತ ಮಾತಾಡ್ನಿಲ್ಲ. ಅದನ್ನೇ ತಲೆ ಕೆಡ್ಸ್ಕೊಬಿಟ್ಟಿದ್ದೀನಿ. ಅಲ್ಲ, ನಾನು ಎಲ್ರಿಗೂ ನನ್ನ ಮೊಬೈಲ್ ನಂಬರ್ನೇ ಕೊಡೋದು. ಅಟ್ಟಿ ನಂಬರ್ ಯಾರಿಗೂ ಕೊಟ್ಟಿರೋ ಜಪ್ತಿನೇ ಬರ್ತಾ ಇಲ್ಲ. ಯಾರೋ ತಾಲೂಕು ಆಫೀಸಿಂದ ಕೆಲಸ ಆಗ್ಬೇಕೇನೋ ಫೋನ್ ಮಾಡವ್ರೆ. ನೀನ್ ಯಾಕಲ್ಲಿ ತಲೆ ಕೆಡ್ಸ್ಕೊಂಡ್ಯಾ? ತೀಟ ಇದ್ರೆ ಮತ್ತೆ ಮಾಡ್ತಾರೆ ಬಿಡು. ಬಸವ, ಒಂದೊಂದು ಕಿತ ನೀನು ಆಡೋ ಮಾತು ಸತ್ತವ್ರು ಎದ್ದು ಬಂದಾಗಿರ್ತದೆ. ಗಂಟೆ ಹೊಡೆದಾಗ ಮಾತಾಡ್ತೀಯ ದೀಟ ದೀಟ. ಆಗ್ಲೇ ಫೋನ್ ಮಾಡಿದಾಗ ಮಾವಯ್ಯ ತಗೊಂಡಿದ್ದ. ಇನ್ನೊಂದ್ ಕಿತ ಫೋನ್ ಮಾಡುವ. ತಾತಮ್ಮನೋ ಗಿರಿನೋ ನಂಜುಂಡಿನೋ ಮಾತಾಡ್ಬೋದು. ಗವಿ ಕತ್ತಾ ಇದ್ದಾನು. ಹೊಸಿ ಗಡಿಗೆ ಬಾ. ಹಲೋ, ಯಾರು? ನಾನು ಹೇಳಿಲ್ವಾ ಮಾತಾಡಕ್ಕಿಲ್ಲ ಅಂತ? ಯಾರ್ರೀ? ಯಾರು ಬೇಕಾಗಿತ್ತು? ಅಲ್ಲ, ಫೋನ್ ಮಾಡ್ಬಿಟ್ಟು ಯಾರು ಏನು ಅಂತ ಹೊಗಳ್ಬೇಕು. ಬಾಯಿ ಮುಚ್ಕೊಂಡಿದ್ ಏನರ್ಥ? ಹಲೋ, ಅಯ್ಯೋ, ಬಸಣ್ಣ ಫೋನ್ ತಕೊಂಡ. ಹಲೋ ಹಲೋ, ಏನು ಅನ್ಕಾಯೋಗ ಅವಯ್ಯ? ಯಾರಿಗೋ ಮಾಡಕ್ಕೋಗಿ ನಮ್ಮ ಮಟ್ಟಿಗೆ ಬಂದದೆ ಅಟಯ್ಯ. ಹಂಗಲ್ಲ ಬಸವ, ಇದು ಬೋರೇಗೌಡ್ರ ಮನೆನಾ ಅಂತ ನನ್ನೇ ಹೆಸರಿಡ್ದು ಕೇಳಿದ್ರು. ಹ್ಞೂ ಅಂದೆ. ಆಮ್ಯಾಗ ನಂತವ ಮಾತಾಡ್ಲಿಲ್ಲ. ಅಲ್ಲ, ಅದು ಹೆಂಗ್ಸಿನ ಧ್ವನಿ ಬೇರೆ. ಯಂಗ್ಸಾದ್ರೇನು ಗಂಡ್ಸಾದ್ರೇನು ರಾಂಗ್ ನಂಬರ್ ಅಯ್ಯ. ಹಂಗಲ್ಲ ಬಸವ, ಆ ಹೆಂಗ್ಸಿನ ಧ್ವನಿ ಇತ್ತಲ್ಲ, ಅದ್ನೆಲ್ಲೋ ಕೇಳ್ದಂಗ.